ಏನಮ್ಮ ಇದು ಫುಲ್ ಗ್ರ್ಯಾಂಡ್ ಆಗಿ ಮಾಡ್ಬಿಟ್ಟಿದ್ದಾರೆ. ಇದಾರಲ್ಲಮ್ಮ ನಿಮ್ಮ ತಾತ ನಮಗೆ ಸೇರ್ಬೇಕಾಗಿರೋ ದುಡ್ಡನ್ನೆಲ್ಲ ತಗೊಂಡು ಬಂದು ಇಲ್ಲಿ ಚೆಲ್ತಾ ಇದ್ದಾರೆ. ಅದೇನೋ ಹೇಳ್ತಾರಲ್ಲ, ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೋಬೇಕು ಅಂತ. ಹಾಗೆ ಅಯ್ಯ, ಅವ್ರ ಬಾಳ್ ನೋಡಿದ್ರೆ ಬಾಯಿ ಪಡ್ಕೊಳ್ಳೋ ಥರ ಇಲ್ಲ ಬಿಡಮ್ಮ. ಈ ಹಳ್ಳಿ ಜನಕ್ಕೆ ಹಳ್ಳಿಲಿ ಮದುವೆ ರಿಸೆಪ್ಷನ್ನು ಅದೇ ದೊಡ್ಡದು. ಈ ತಾತ ಇಲ್ಲಿ ಇಷ್ಟು ಗ್ರ್ಯಾಂಡಾಗಿ ಈವೆಂಟ್ ಮಾಡೋದು ಬೇಕಿತ್ತ? ಏನು ಹೇಳ್ಬೇಕು ಇವ್ರಿಗೆ? ಶೋಭಿ, ದೊಡ್ಡದಾಗಿದ್ದಷ್ಟು ಎಂಟರ್ಟೈನ್ಮೆಂಟು ಜಾಸ್ತಿ ಸಿಗುತ್ತೆ. ಸ್ಟೇಜು ದೊಡ್ಡದಾಗಿದ್ರೇನೆ ನಾಟಕಕ್ಕೊಂದು ಕಣೆ. ವೇಟ್ ಮಾಡು, ಈಗ ಇನ್ನೂ ನಮಗೆ ಏನೇನು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಕಾದ್ ನೋಡೋಣ. ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಡೆಕೋರೇಷನ್? ಅಲ್ಲ, ಡೆಕೋರೇಷನ್ ಇಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನು ಊಟದಲ್ಲಿ ಎಷ್ಟು ವೆರೈಟಿ ಇರುತ್ತೋ ಏನೋ. ಲೆಟ್ ಮಿ ಗೋ ಅಂಡ್ ಚೆಕ್ ದ ಮೆನು. ಸುಶಾಂತ್, ಹೋಗಪ್ಪ ಹೋಗು, ಎಲ್ಲ ಫುಡ್ಡನ್ನು ಟೇಸ್ಟ್ ಮಾಡಿ ಯಾವ್ದು ಬೆಸ್ಟು ಯಾವ್ದು ಲೀಸ್ಟು ಅಂತ ರೇಟಿಂಗ್ಸ್ ಕೊಡು. ಹೋಗು. ಓಕೆ ಮಾಮ್. ಅರೆ ಏಟೊಂದು ಫೈನಾಗಿ ಮಾಡ್ಬಿಟ್ಟಾರೆ. ಈ ನಾಗಿ ಬಂದ್ಮ್ಯಾಕೆ ಇಷ್ಟೊಂದು ದೊಡ್ಡ ಫಂಕ್ಷನ್ ಮಾಡಿಕೊಂಡಾರಲ್ಲ, ಅದೇನನ್ ಪುಣ್ಯ. ಸರೋಜ, ಏನ್ ನೋಡ್ತಾ ಇದೀಯಾ? ಅಲ್ಲ ರೀ, ನಮ್ಮ ಅಂಜಲಿ ಮನೆಯಿಂದ ಎಷ್ಟು ಬೇಗ ಹೊಟ್ಲಲ್ವಾ, ಇಲ್ಲಿ ಇನ್ನೂ ಬಂದೇ ಇಲ್ಲ. ಏನು ಮೊದ್ಲೇ ಬಂದು ಬಾಗಿಲಲ್ಲಿ ನಿಂತ್ಕೊಂಡು ಬಂದವ್ರನ್ನೆಲ್ಲ ವೆಲ್ಕಮ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ಯಾ ನೀನು? ಅಷ್ಟು ಬೇಗ ಹೊರಡ್ಬೇಕಾಗಿತ್ತು. ಒಳಗೋಗಿ ನೋಡಿದ್ರೆ ಗೊತ್ತಾಗತ್ತೆ ಬಾ. ರೀ, ಸ್ವಲ್ಪ ನನ್ನ ಜೊತೆನೇ ಇರಿ. ಅಲ್ಲಿ ಇಲ್ಲಿ ಹೋಗಿ ಕಳೆದು ಹೋಗ್ಬೇಡಿ. ಚಂಚು, ನಾನೆಲ್ಲ ಹೋಗ್ತೀನಿ, ನೀನು ಹಿಂದೆನೆ ಬರ್ತೀನಿ. ಅಯ್ಯೋ, ನನ್ನ ಹಿಂದೆನೇ ಅಲಿತಾ ಇರ್ಬಿಡಿ. ನೋಡ್ದವ್ರು ಅಮ್ಮೋರ್ ಗಂಡ ಅಂತ ತಿಳ್ಕೊಳ್ತಾರೆ. ಈಗಲೂ ಎಲ್ಲರೂ ಅದನ್ನೇ ತಾನೇ ಅನ್ಕೊಂಡಿರೋದು. ಏನು? ಏನಿಲ್ಲ, ನಿನ್ನಂಥ ಒಳ್ಳೆ ಹೆಂಡತಿ ಬಗ್ಗೆ ಯಾರ ಥರ ಎಲ್ಲ ತಪ್ಪು ತಿಳ್ಕೊತಾರೆ ಅಂತ ಹೇಳಿದೆ. ಒಂದು ನಿಮಿಷ ಚಂಚು. ಹಲೋ, ಹಾಂ ಲಕ್ಷ್ಮೀಶ್ ಅವರೇ, ಹೇಳಿ. ರೀ, ಇದಕ್ಕೆಲ್ಲ ಎಷ್ಟು ಖರ್ಚಾಗಿರ್ಬೋದು? ನಳಿನಿ, ನೀನು ಖರ್ಚಿನ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯನ? ಯಾಕೆ ಕೇಳ್ತಿದ್ದೀರಾ? ಅಲ್ಲ, ನೀನು ಬರೀ ಖರ್ಚು ಮಾಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತೀಯ. ಅಂಥದ್ರಲ್ಲಿ ಖರ್ಚು ಎಷ್ಟಾಯಿತು, ಯಾರು ಮಾಡಿದ್ರು ಅಂತೆಲ್ಲ ಯೋಚನೆ ಮಾಡೋಷ್ಟು ಜಾಗ ಇದೆಯಾ ನಿನ್ನ ಬುದ್ಧಿನಲ್ಲಿ? ರೀ, ಇಲ್ಲಿನೂ ನೀವು ನನ್ನ ಬಗ್ಗೆ ಕೊಂಕು ಮಾತಾಡಬೇಡಿ, ಸ್ವಲ್ಪ ಗಂಭೀರವಾಗಿರಿ. ನಾನು ಅದನ್ನೇ ಹೇಳ್ತಾ ಇರೋದು. ಯಜಮಾನರು ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ ಅಂದಮೇಲೆ ತುಂಬ ದೊಡ್ಡ ದೊಡ್ಡ ಮನುಷ್ಯರು ಬರ್ತಾರೆ. ಬಂದವ್ರ ಮುಂದೆ ನಿನ್ನ ಬುದ್ಧಿ ತೋರಿಸ್ಬೇಡ, ಸ್ವಲ್ಪ ಜಾಸ್ತಿನೇ ಗಂಭೀರವಾಗಿರು, ಗೊತ್ತಾಯ್ತಾ? ಲೇ ಕುಮುದ, ಜಾಗ ಅಂದರೆ ಇದು ಕಣೆ, ಒಟ್ಟಿಗೆ ಸಾಮೂಹಿಕ ವಿವಾಹ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ. ಈಗೇನೋ ನೀವು ಆಗ್ಬೇಕೇನೋ? ಸುಮ್ಮನೆ ಅಂದೆ ಕಣೆ. ಅಲ್ಲ, ನಾನೀಗ ಆಗ್ತೀನಿ ಅಂದರೂ ನೀನು ಸುಮ್ಮನೆ ಇರ್ತೀಯ? ಏನೋ ಈಗ ಯಾವಳಾದ್ರೂ ಸಿಕ್ಕುದ್ಲು ಅಂದ್ರೆ ಮಾಡ್ಕೊಂಡು ಹೋಗ್ಬಿಡ್ತೀರೇನೋ? ನಿಜವಾಗ್ಲು ನನ್ನ ಬಿಟ್ಟು ಇನ್ಯಾವಳ್ರಿ ಏಗ್ತಾಳೆ ನಿಮ್ಮ ಜೊತೆ? ನಿಮ್ಮ ದಶಾವತಾರ ನೋಡಿ 3 ದಿನನೂ ಬಾಳಲ್ಲ ನಿಮ್ಮ ಜೊತೆ. ಮೇಘಾ, ಲೈಟಿಂಗ್ಸ್ ನೋಡೆ ಎಷ್ಟು ಚೆನ್ನಾಗಿದೆ. ಬಾರೆ, ಒಂದಿಷ್ಟು ಫೋಟೋ ತಗೊಳ್ಳೋಣ. ಹ್ಞೂ, ನಡಿ ನಡಿ. ನಮ್ಮ ಅಣ್ಣನ ರಿಸೆಪ್ಷನ್ ಅಂತ ಸೆಲ್ಫಿ ತೆಗೆದು ಸ್ಟೋರಿಗೆ ಹಾಕು, ಚೆನ್ನಾಗಿರುತ್ತೆ ಅಲ್ವೇನಾ? ಹ್ಞೂ ಕಣೆ ಮೇಘ, ಆವಾಗಲೇ ಪಾವನಿ ಅಕ್ಕ, ಸುಶಾಂತ್ ಅಣ್ಣ ಎಲ್ಲರೂ ಫೋನ್ ಮಾಡಿದ್ರು. ನಡಿ ನಡಿ ಹೋಗೋಣ. ನಡಿ. ಆದಿಲಕ್ಷ್ಮಿ ಯಾಕಿನ್ನೂ ಬಂದಿಲ್ಲ? ನಮ್ಮ ಸಂಜೀವನು ಅಮೃತನು ಅವ್ರ ಜೊತೆಗೆ ಬರ್ತೀವಿ ಅಂತಿದ್ರು.
ಬರ್ತಾರಿರಿ ಅದಕ್ಕೆ ರೆಡಿ ಆಗೋದ್ ಬೇಡ್ವಾ? ಅಯ್ಯೋ ಅದೇನು ರೆಡಿಯಾಗಿ ಬರ್ತಾರೋ ಏನೋ. ನಮ್ಮ ಅಮ್ಮು ಕ್ವೀನ್ ವಿಕ್ಟೋರಿಯಾ ಥರ ರೆಡಿಯಾಗಿ ಬಂದರೆ ಆ ಸಂಜೀವ ಒಳ್ಳೆ ಸಂತೆ ಶಂಕರಪ್ಪನ ಥರ ಬರ್ತಾನೆ. ಇನ್ನು ಆ ಆದಿ ಮೌಂಟ್ ಬ್ಯಾಟನ್ ಥರ ಬಂದರೆ ಆ ಲಕ್ಷ್ಮಿ ಮಂಡಿ ಮರಿಯಮ್ಮನ್ ಥರ ಬರ್ತಾಳೆ. ಇನ್ನು ಈ ಕಣ್ಣಲ್ಲಿ ಅದೇನೇನು ನೋಡಬೇಕೋ ಏನೋ. ಶೋಭಿ ನೆನ್ನೆ ಆ ಸಂಜೀವ್ ಅಮ್ಮು ಜೊತೆ ಹೊರಗಡೆ ಹೋಗ್ಬೇಕು ಅಂತ ರೆಡಿ ಆಗಿದ್ನಲ್ಲ, ಏನೇ ಅವ್ನು ರೆಡಿ ಆಗಿದ್ದು ಬಾ ವಿಚಿತ್ರವಾಗಿ ಕಾಣ್ತಿದ್ದ ಕಣೆ ಅವನು, ಅಲ್ವಾ? ಮೋಸ್ಟ್ಲಿ ನಮ್ಮ ತಾತ ಈ ಅಪರೂಪದ ಮಿಸ್ ಮ್ಯಾಚ್ ಕಪಲ್ನ ಎಲ್ರಿಗೂ ತೋರಿಸ್ಬೇಕು ಅಂತಾನೆ ಈ ರಿಸೆಪ್ಷನ್ ಅಲ್ಲಲ್ಲ ಎಕ್ಸಿಬಿಷನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಎಕ್ಸಿಬಿಷನ್ ಸರ್ಕಸ್ಸು ಕಣೆ ಇದು. ಬಾ ಒಂದೊಂದು ಮಾಸ್ಟರ್ ಪೀಸ್ಗಳು. ಅಪ್ಪ ನಾನು ಒಳಗೆ ಹೋಗಿ ವ್ಯವಸ್ಥೆ ಎಲ್ಲ ಹೇಗಾಗಿದೆ ಅಂತ ನೋಡ್ತೀನಿ. ಸರಿ ನಡಿ. ನಡಿ ವಿಮ್ಲಾ. ನೋಡಮ್ಮ ವಿಕ್ಟೋರಿಯಾ ಬಂದು. ಸಂತೆ ಶಂಕರಪ್ಪ ಎಲ್ಲೇ? ಅಮ್ಮು ಎಲ್ಲೇ ನಿನ್ ಗಂಡ? ಶೋಭೆ ಇವತ್ತು ಅವನು ಅದೇ ಹಾಫ್ ಸ್ಲೀವ್ಸು ಆ ಚೆಕ್ಸ್ ಶರ್ಟ್ ಹಾಕೊಂಡ್ ಬರ್ತಾನೆ ಅನ್ಸುತ್ತೆ ಕಣೆ. ಶೋಭೆ ಏನೇ ಇವನು ಸಂತೆ ಶಂಕರಪ್ಪ ಅನ್ಕೊಂಡ್ರೆ ಒಳ್ಳೆ ಶಾರುಖ್ ಖಾನ್ ತರ ಬರ್ತಿದ್ದಾನಲ್ಲೇ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.